ಕೃಷಿಯಿಂದ ಸಹಕಾರ ರಂಗದವರೆಗೆ, ರಾಜಕೀಯದಿಂದ ಧಾರ್ಮಿಕ ಸೇವೆಯವರೆಗೆ ತಮ್ಮದೇ ಛಾಪು ಮೂಡಿಸಿದ್ದಾರೆ ಸಹಕಾರಿ ಧುರೀಣ ಕೆ ತಿಪ್ಪೇಸ್ವಾಮಿ. ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ಕಡಿ ಗ್ರಾಮ ಗುಂಡುಮುಣುಗುನ ಕೆ ಚನ್ನಬಸವನ ಗೌಡ ಮತ್ತು ಸುಭದ್ರಮ್ಮ ಅವರ ಪುತ್ರ. ಹಳ್ಳಿಯ ಶಾಲೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದ್ರು. ಪಿಯುಸಿ ಶಿಕ್ಷಣವನ್ನ ಕೊಟ್ಟೂರಿನ ಕೊಟ್ಟರೇಶ್ವರ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಬಳಿಕ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದ್ರು. 1984ರಿಂದ 1986ರವರೆಗೆ ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸಿದ್ರು. ರೈತರ ಸೇವೆಯೇ ದೇವರ ಸೇವೆ, ಈ ನಂಬಿಕೆಯನ್ನು ಜೀವಂತವಾಗಿಟ್ಟುಕೊಂಡ ತಿಪ್ಪೇಸ್ವಾಮಿಯವರು ಸಹಕಾರಿ ಕ್ಷೇತ್ರದತ್ತ ಹೆಜ್ಜೆ ಇಟ್ಟರು. ನನಗೆ 2011-12ರಲ್ಲಿ ಮೊದಲಿಂದಲೂ MP ರವೀಣ್ಣ ನಮಗೆ ಭಾಳ ಆತ್ಮೀಯರು. ಅವರು ಆಗಲೇ ಸಹಕಾರ ರಂಗದಲ್ಲಿದ್ದರು, BDCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಅವರು ಕೂಡ್ಲಿಗಿ ತಾಲೂಕಿಗೆ ಸರ್ವಿಸ್ ಸೇವೆ ಮಾಡಲಿಕ್ಕೆ ಒಬ್ಬ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡ್ತಿದ್ರು. ಆಗ ಅವ್ರು ನನಗೊಂದು ಸಜೆಸ್ಟ್ ಮಾಡಿದರು, ನೀನು ಯಾಕೆ BDCC ಬ್ಯಾಂಕಿಗೆ ಬರಬಾರ್ದು ಅಂತ. ನಾನು ನಾವು ಈ ಆ್ಯಕ್ಟಿವ್ ಪಾಲಿಟಿಕ್ಸ್ನಾಗಿದ್ದು ಸಹಕಾರ ಕ್ಷೇತ್ರ ನಮಗೆ ಅದ್ರ ಬಗ್ಗೆ ಅನುಭವ ಇಲ್ಲ, ನಿನಗೆ ಶೂಟ್ ಆಗ್ತತಿ ರಂಗ, ನಾನು ಹೇಳ್ತೀನಿ ಬಾ ಅಂಥೇಳಿ ನನಗೆ 2012ರಲ್ಲಿ ನಮ್ಮ ಚಿಜ್ಜೋಗಳ್ಳಿ ಪ್ಯಾಕ್ಸ್ನಲ್ಲಿ ಅಂದರೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಬ್ಬರು ರಾಜೀನಾಮೆ ಕೊಡಿಸಿ ನನಗೆ ಅಲ್ಲಿ ಡೈರೆಕ್ಟ್ರ್ ಮಾಡಿದರು. ಅಲ್ಲಿ ಡೈರೆಕ್ಟ್ರ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆಯಲ್ಲಿ ನನಗೆ ಅಲ್ಲಿಂದ ಡೆಲಿಗೇಷನ್ ತೊಗೊಂಡು BDCC ಬ್ಯಾಂಕ್ಗೆ ಕೂಡ್ಲಿಗಿ ತಾಲೂಕಿಗೆ ಕಂಟೆಸ್ಟ್ ಮಾಡೋಕ್ಕೆ ಹೇಳಿದರು. ಆವಾಗ ನಮ್ಮ ಶಾಸಕರಾದಂಥ ನಾಗೇಂದ್ರ ಅವರಿದ್ದು, ನಾಗೇಂದ್ರ ಅವ್ರ ಹತ್ರ ಅವರೇ ಮಾತಾಡಿಬಿಟ್ಟು ನನಗೆ ಆ ಬಾರಿ ನನಗೆ ಅನ್ಕಂಟೆಸ್ಟಾಗಿ ಡೈರೆಕ್ಟ್ರ್ ಮಾಡಿದರು. ನಾನು ಆಮೇಲೆ ಆ ಕ್ಷೇತ್ರದಲ್ಲಿ ಹೋದ್ಮೇಲೆ ನನಗೆ ಅರ್ಥ ಆಯಿತು, ಏನಾದರೂ ಸೇವೆ ಮಾಡಬೇಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ. ರೈತರ ಸೇವೆಯೇ ದೇವರ ಸೇವೆ, ಈ ನಂಬಿಕೆಯನ್ನು ಜೀವಂತವಾಗಿಟ್ಟುಕೊಂಡ ತಿಪ್ಪೇಸ್ವಾಮಿಯವರು ಸಹಕಾರಿ ಕ್ಷೇತ್ರದತ್ತ ಹೆಜ್ಜೆ ಇಟ್ಟರು. ಅನ್ರೀಚ್ಡ್ ಪೀಪಲ್ನ ರೀಚ್ ಆಗ್ಬೇಕಂದ್ರೆ ಈ ಕ್ಷೇತ್ರ ಒಂದೇ ಇರೋದು. ಆಮೇಲೆ ಯಾವುದೇ ಬಡವರಿಗಿರ್ಬೋದು, ರೈತರಿಗಿರ್ಬೋದು, ಎಂಥರಿಗೂ ಸಹಾಯ ಮಾಡ್ಬೇಕಂದ್ರೆ ಈ ಕ್ಷೇತ್ರ ಒಳ್ಳೆಯದಂತ ಸಂಪೂರ್ಣವಾಗಿ. ಆಮೇಲೆ 2018ರಲ್ಲಿ ನಾನು ಮತ್ತೆ ಮರು ಆಯ್ಕೆ ಆಯಿತು. ಆವಾಗ ಕಂಟೆಸ್ಟ್ ಆದರೂ ಸಹ ನಾನು ಗೆದ್ದ ಮೇಲೆ ನನಗೆ ಉಪಾಧ್ಯಕ್ಷರು ಮಾಡಿದರು. ನಮ್ಮ ಆನಂದ್ ಸಿಂಗ್ ಸಾಹೇಬ್ ಮೊದಲು ಚಂದ್ರಶೇಖರಯ್ಯನವರು ಅಧ್ಯಕ್ಷರಾದರು, ನಾನು ಉಪಾಧ್ಯಕ್ಷ ಆದೆ. ಆಮೇಲೆ ಚಂದ್ರಶೇಖರಯ್ಯನವರು ನನಗೆ ಬೇಡ ಅಂಥೇಳಿ ಆನಂದ್ ಸಿಂಗ್ ಸಾಹೇಬರು ಬಂದರು. ಮತ್ತೆ ಅವರು ಸಹಕಾರ ಕ್ಷೇತ್ರದಲ್ಲಿ ನಾವು ಸೇವೆ ಮಾಡ್ಬೇಕಂತ ಅವರು ಅಧ್ಯಕ್ಷರಾದರು, ನಾನು ಉಪಾಧ್ಯಕ್ಷ ಆದೆ. ಆವಾಗ ಇದರಲ್ಲಿ ನಾನು ಹೆಚ್ಚಿನ ಒಲವು ತೋರಿಸ್ಕೊಂಡು ಏನೇನು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಹೋಗ್ತಾ ನನಗೆ ಈ ಕ್ಷೇತ್ರ ಇದರಲ್ಲಿ ಹೇಗಿದೆ ಅಂತಂದರೆ, ಇದರಲ್ಲಿ ನಿಜವಾದ ಸೇವೆ ಮಾಡ್ಬೇಕಂದ್ರೆ ಸಹಕಾರ ಕ್ಷೇತ್ರ, ಇದರಲ್ಲಿ ಜಾತಿ ಇಲ್ಲ ಒಂದನೇದು, ಎರಡನೇದು ಇದರಲ್ಲಿ ಪಕ್ಷ ಬರೋದಿಲ್ಲ, ಯಾವ ಪಕ್ಷವೂ ಯಾರಂತ ನೋಡೋದಿಲ್ಲ, ಅಂಥ ಕ್ಷೇತ್ರ ಇದು. ಬರಪೀಡಿತ ಕೂಡ್ಲಿಗಿಯಲ್ಲಿ ಕೊಳವೆ ಬಾವಿ ಕೊರೆಸಿ ಸಾವಯವ ಕೃಷಿ ಆರಂಭಿಸಿದ್ರು. ಬಾಳೆ, ಕಬ್ಬು, ರೇಷ್ಮೆ ಬೆಳೆಗಳಲ್ಲಿ ಯಶಸ್ಸು ಕಂಡರು. ರೈತರು ನೀರಾವರಿ ಉಪಕರಣಗಳಲ್ಲಿ ಮೋಸ ಹೋಗುತ್ತಿರುವುದನ್ನು ಕಂಡು ಗುಣಮಟ್ಟದ ಪಂಪ್, ಮೋಟಾರ್, ಪೈಪ್ ನೀಡಲು ಅಂಗಡಿ ಆರಂಭಿಸಿದ್ರು. ವಿನಾಯಕ ಬೋರ್ವೆಲ್ ಏಜೆನ್ಸಿ ಸ್ಥಾಪಿಸಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಉಪಕರಣ ಒದಗಿಸಿ ರೈತರ ವಿಶ್ವಾಸ ಗಳಿಸಿದರು. ರೈತರಿಗೆ ನಾವು ನೇರವಾಗಿ ಸಹಾಯ ಮಾಡಿದರೆ ದೇವರಿಗೆ ಮಾಡಿದಷ್ಟೇ ಪುಣ್ಯ ಬರುತ್ತಂತ ಭಾವಿಸಿದ್ದೀನಿ. ಮುಂದುವರೆದು ನಮ್ಮದೇ ಆದಂಥ ಒಂದು ಸ್ವಾಭಿಮಾನಿ KCC ಅಂತೇಳಿ ಒಂದು ಡೆವಲಪ್ಮೆಂಟ್, KCC ಅಂದರೆ ಬೆಳೆ ಬಗ್ಗೆ ಡೆವಲಪ್ಮೆಂಟಿಗೆ ಪಪ್ಪಾಯಿ, ದಾಳಿಂಬೆ ದೊಡ್ಡ ಕ್ರಾಪ್ಗಳಾಗ್ತಾರೆ. ಅವ್ರಿಗೆ ನಾವು ಕೊಡ್ತಕ್ಕಂಥ 50,000 ಲಕ್ಷ ಯಾವುದಕ್ಕೂ ಆಗೋದಿಲ್ಲ. ಮತ್ತು ಅವ್ರು ರೈತ ಏನು ಮಾಡ್ತಾನೆ, ಬೇರೆ ಹತ್ರ 2 ರೂಪಾಯಿ 3 ರೂಪಾಯಿ ಬಡ್ಡಿ ಅಂತ ತರಬಾರ್ದು ಅಂಥೇಳಿ 1 ಎಕರೆಗೆ 1 ಲಕ್ಷ ರೂಪಾಯಿವರೆಗೂ, 10 ಎಕರೆಗೆ 10 ಲಕ್ಷ, 20 ಎಕರೆಗೆ 20 ಲಕ್ಷದವರೆಗೆ ಸಹ ನಮ್ಮ ಬ್ಯಾಂಕಿನಿಂದ ಬರೀ ಕೇವಲ 10% ಸ್ವಾಭಿಮಾನಿ KCC ಸಾಲ ಕೊಡೋ ಯೋಜನೆಯನ್ನು ತಂದಿದ್ದೀವಿ. ಬೇಕಾದಷ್ಟು ಜನ ಬರ್ತಾರೆ, ಅವರೆಲ್ಲ ಬೆಳೆ ಇರ್ತದೆ, ಆಗೋದಿಲ್ಲ,
ಅಣ್ಣ ಒಂದು 5 ಎಕರೆ ಜಮೀನು ಮಾರಿ ಮಗಳು ಮದುವೆ ಮಾಡ್ತೀವಿ ಅಂತ ಬರ್ತಾರೆ. ನೀವು ಜಮೀನು ಮಾರಕ್ಕೆ ಹೋಗ್ಬೇಡ್ರಿ, ನಿನಗೆ ಎಷ್ಟು ಬೇಕು ಸಾಲ, ಎಷ್ಟಿದೆ, 10 ಎಕರೆ ಇದೆ ಅಣ್ಣ, 10 ಎಕರೆ ಇದ್ದರೆ 10 ಲಕ್ಷ ಬೇಕಾ, ಎಷ್ಟು ಬೇಕು ಹೇಳಂತೇಳಿ ಅವಾಗಿಂದ ಅವಾಗ ಇಮ್ಮಿಡಿಯೇಟು 3 ವರ್ಷದ ಪಾಣಿ ತಗೊಂತೀವಿ, 10 ಲಕ್ಷ ಸಾಲ ಕೊಡ್ತೀವಿ. ಮಗಳ ಮದುವೆ ಮಾಡ್ಕ್ಯ, ನೀನು ಮಾರಕ್ಕೆ ಹೋಗ್ಬೇಡ, ವರ್ಷ 1 ಲಕ್ಷ ತೀರಿಸು, ಬಡ್ಡಿ ಕಟ್ಟು, ಹಿಂಗೆ 10 ವರ್ಷದವರೆಗೆ ಸಮಯ ಕೊಟ್ಕೊಂಡು ಹೋಗ್ತೀವಿ ನಾವು. ಮುಂದೆ ವರ್ಷವೂ ಕಟ್ಟುವ, ಅದು ಬರೀ 10% 85-90% ಪೈಸದಲ್ಲಿ ನಾವು ಸಾಲನ ಕೊಡ್ತೇವೆ. ಈ ಕಾರ್ಯವು ಅವರನ್ನು ರಾಜಕೀಯ ವಲಯದತ್ತ ಕರೆದೊಯ್ದಿತ್ತು. 1993ರಲ್ಲಿ ಕೊಟ್ಟೂರು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. 2003-5ರವರೆಗೆ ಎಪಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಕೆಟಿ ಕನ್ಸ್ಟ್ರಕ್ಷನ್ ಮೂಲಕ ಹಳ್ಳಿಗಳಿಗೆ ರಸ್ತೆ, ಸೇತುವೆ ನಿರ್ಮಾಣ, ಗಡಿ ಭಾಗಗಳಲ್ಲಿ ಸಂಪರ್ಕ ಸುಧಾರಣೆ ತಂದ್ರು. ನನಗೆ ಮೊಳಸಿದ್ದೇಗೌಡರಿಂದ ರಾಜಕೀಯವಾಗಿ ಗುರ್ಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದರು 87ರಲ್ಲಿ. ಅವ್ರ ಜೊತೆಗೆ ಗುಣಿಸ್ಕೊಂಡು ನಾವೇನಾದರೂ ಆರ್ಥಿಕವಾಗಿ ಸದೃಢ ಆಗ್ಬೇಕಂತಂದರೆ ನಾವು ಈ ಭಾಗದಲ್ಲಿ ನಾನು 86ರಲ್ಲಿ ನಾನೇನು ಮಾಡಿದೆ, ನಂಜಳ್ಳಿ ಯೂನಿವರ್ಸಿಟಿ ಇದೆಯಲ್ಲ, ಜಿಯಾಲಜಿ ಯೂನಿವರ್ಸಿಟಿ, ಅಲ್ಲಿ ನಾನು ಒಂದು ಬಸ್ ಸ್ಟಾಪು ಅವೆಲ್ಲ ಮಾಡಿಕೊಟ್ಟೆ ಅವರಿಗೆ, ಲೆಕ್ಚರ್ಗಳಿಗೆ ಅವರಿಗೆಲ್ಲ ಹೊರಗಡೆ ಕಾಯ್ಕೊಂಡು ಕೂತ್ಕೊಂಡು ಬಿಸಿಲಾಗ ಕಾಯ್ತಾರೆ ಬಿಡಂತ ಮಾಡಿ. ಅವಾಗ ಅವರು ವೈಸ್ ಚಾನ್ಸಲರ್ ನನ್ನ ಕರೆಸ್ಬಿಟ್ಟು ಏನು ಮಾಡ್ತೀರಿ ಏನು, ಆಯಿತು ನಮ್ಮದೊಂದು ಟೀಮ್ ಕರ್ಕೊಂಬಂದು ನಿಮ್ಮೂರಾಗ ಒಂದು ಬೋರ್ ಹಾಕ್ಸ್ತೀವಿ, ನಿಮಗೆ ನೀರು ಮಾಡಿಕೊಡ್ತೀವಿ, ನೀರಾವರಿ ಅಷ್ಟಿದೆ, ನೀರಾವರಿ ಇಲ್ಲ, ಎಲ್ಲ ನಮ್ಮ ಖುಷ್ಕಿ ಭೂಮಿ ಇಲ್ಲ, ನಾವು ಬೋರ್ ಹಾಕ್ಸ್ಕೊಡ್ತೀವಿ, ನಾವು ಪಾಯಿಂಟ್ ಮಾಡಿಕೊಡ್ತೀವಿ. ಅವ್ರೊಂದು 10-12 ಜನ ವೈಸ್ ಚಾನ್ಸಲರ್ ಸೇರಿಸಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬಂದು ಸರ್ವೆ ಮಾಡಿದರು. ಸರ್ವೆ ಮಾಡಿಬಿಟ್ಟು ಒಂದು ಬೋರ್ ಹಾಕಿದರು. ಒಂದು ಬೋರ್ ಹಾಕಿ ಫೇಲ್ ಆಗಿಬಿಡ್ತು. ಅದೇ ಫೇಲ್ ಆಗ್ಬಿಡ್ತು ಅಂತೇಳಿ ನಾನು ಅಲ್ಲಿಯೇ ಕೈ ಬಿಡಲಿಲ್ಲ. 86 ರಾಜ್ಯಾಂಗ ಕೊಟ್ಟು ಬಂದಮೇಲೆ ಮತ್ತೆ ಒಂದು 2 ಬೋರ್ ಹಾಕ್ತೆ ನಾನು ಸ್ವಂತ. ನೀರು ಬಿತ್ತು. ನೀರು ಬಿದ್ದ ಮೇಲೆ ಬಾಳೆ ಹಾಕಿದೆ. ಅದಕ್ಕೆ G9 ಬಾಳೆ ಹಾಕಿದರೆ ಆ ಬಾಳೆ ಭಾಳ ಚೆನ್ನಾಗಿ ಬಂತು. ಆಮೇಲೆ ನನಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಸಾವಯವ ಕೃಷಿಕಂತರೂ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಅದಾದ ಮೇಲೆ ಇಲ್ಲಿ ಕಬ್ಬು ಬೆಳಿಬೇಕಂತೇಳಿ ಮಹಾರಾಷ್ಟ್ರ ವೆರೈಟಿ 8 ಅಡಿ 16 ಅಡಿ ಸಾಲಲ್ಲಿ ಒಂದು ಕಬ್ಬು ಬೆಳೆ ತೋರಿಸ್ದೆ. ಆಮೇಲೆ ಅದ್ರ ಪ್ರಕಾರ ಪಪ್ಪಾಯಿ ಹಾರ್ಟಿಕಲ್ಚರ್ ಬಗ್ಗೆ ಹೆಚ್ಚು. ನಾನೊಬ್ಬನೇ ಬೆಳೆಯೋದು ಬೇಡ ಅಂಥೇಳಿ ನಾನೇನು ಮಾಡಿದೆ, ಮೋಟ್ರ್ ತರಲಿಕ್ಕೆ ನನಗೆ ಮೋಟ್ರ್ ತೊಗೊಂಡು ಬಂದೆ. ಡೂಪ್ಲಿಕೇಟ್ ಮೋಟ್ರ್ ಕೊಟ್ಟರು. ವಿನಾಯಕ್ ಎಂಟರ್ಪ್ರೈಸಸ್ ಚಿಕ್ಕಜೋಳ ಅಂಗಡಿ ಮಾಡಿ ನಾನೇ ಏಜೆನ್ಸಿ ತೊಗೊಂಡೆ. ಏಜೆನ್ಸಿ ತೊಗೊಂಡ್ಮೇಲೆ ಬರೀ ಮೋಟ್ರ್ ಕೊಡೋದ್ರಾಗೆ ಇಲ್ಲಿ ನಮ್ಮ ಸ್ನೇಹಿತರು ಲೋಕನಾಥ್ ಅಂತೇಳಿ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದರು. ಅವ್ರ ಮುಖಾಂತರ ನಾವು ಲೈನ್ ಕರೆಂಟ್ ಕೊಡಿಸೋದು, ನಾನೇ ಒಂದು ಏಜೆನ್ಸಿ ತೊಗೊಂಡು ಬೋರ್ ಹಾಕ್ಸೋದು, ಹಿಂಗೆ ಮಾಡಿದ್ವಿ. ಹಿಂಗೆ ಮಾಡಿದ ಮೇಲೆ ಸಂಪೂರ್ಣವಾಗಿ ಎಲ್ಲ ರೈತರು ಹತ್ತಿರ ಆಗ್ತಾ ಬಂದರು. ಡೈಲಿ ಕಡಿಮೆ ಅಂದರೆ ಡೈಲಿ ಆವ್ರೇಜ್ ಒಂದು ದಿವಸಕ್ಕೆ 2 ಮೋಟ್ರ್ ಇಳಿಸ್ತಿದ್ವಿ, 2 ಬೋರ್ ಕೊಡಿಸ್ತಿದ್ವಿ, ಲೈನ್ ಮಾಡಿಕೊಡ್ತಿದ್ವಿ. ಹಂಗೆ ರೈತರ ಸಂಪರ್ಕ ಜಾಸ್ತಿ ಬೆಳೀತಾಯಿತ್ತು. ಅದು ಆಗ್ತಾ ಎಲ್ಲಿ ಬಂತು, 93ರಲ್ಲಿ ಮೊಳಸಿದ್ದೇಗೌಡರು MLA ನಿಂತಾಗ ಅದು ಅವ್ರಿಗೆ ಭಾಳ ಹೆಲ್ಪ್ ಆಯಿತು. ನಾನು ಅವ್ರ ಜೊತೆಗಿದ್ವಲ್ಲ, ಅವರು ಪ್ರಥಮ ಬಾರಿಗೆ MLA ಎಲೆಕ್ಷನ್ನಾಗ ಗೆಲ್ಲಕ್ಕೆ ಅದು ಭಾಳ ಸಹಕಾರ ಆಯಿತು. ಅವರು ಪ್ರಭಾವಿತನಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೆ. ನಾನು ಜಿಲ್ಲಾ ಪಂಚಾಯತಿ ನಿಂತೆ. 206 ಒಟ್ಟನೆ ನಾನು ಸೋತೆ. ಅದು ಬೇಡ ಅಂತೇಳಿ ಸಹಕಾರಿ ಕ್ಷೇತ್ರದ ಕಡೆಗೆ ನಾನು ಈ ಕಡೆ ಬಂದಾಯಿತು. ಬಳ್ಳಾರಿ ಡಿಸಿಸಿ ಬ್ಯಾಂಕ್ ಸದಸ್ಯತ್ವ 2018ರಲ್ಲಿ ಉಪಾಧ್ಯಕ್ಷರಾಗಿ 2023ರಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಅವರ ನೇತೃತ್ವದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಜಾರಿಯಾಯಿತು. ಶಿಕ್ಷಕರಿಗೆ 1 ಕೋಟಿ ವಿಮೆ, 25 ಲಕ್ಷ ರೂಪಾಯಿವರೆಗೆ ಶ್ಯೂರಿಟಿ ಇಲ್ಲದ ಸಾಲ, ಸ್ವಾಭಿಮಾನಿ ರೈತ ಸಾಲ ಯೋಜನೆ ಸೇರಿ ಹಲವು ಜನಪರ ಕಾರ್ಯ ಮಾಡಿದ್ದಾರೆ. ನಮಗೆ ಯಾರೂ ವಿರೋಧಿಗಳಿಲ್ಲ, ಯಾರೂ ಶತ್ರುಗಳಿಲ್ಲ. ನಾವು ಯಾರೇ ಬರಲಿ ನಾವು ಸಹಾಯ ಮಾಡೋದು, ನಮ್ಮ ಕೈಲಾದಷ್ಟು ರೈತರಿಗೆ ಸಹಾಯ ಮಾಡೋದು ಅದೇ ಇದ್ದೇವೆ. ಇಡೀ ರಾಜ್ಯದಲ್ಲಿ 21 DCC ಬ್ಯಾಂಕ್ಗಳಿದ್ದಾವೆ. 21 DCC ಬ್ಯಾಂಕ್ಗಳಲ್ಲಿ ನಮ್ಮದೇ ಮೊದಲೇ DCC ಬ್ಯಾಂಕ್ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿದ್ವಿ. ಆಮೇಲೆ ನಮ್ಮದೇ ಓನ್ ಚೆಕ್ ಪ್ರಿಂಟಿಂಗು ನಾವೇ ಪರ್ಮಿಷನ್ ತಗೊಂಡು ಯಾರು ಬೈಬಾರ್ದು, ನಮ್ಮದೇ ಓನ್ ಚೆಕ್ ಪ್ರಿಂಟಿಂಗ್ ಇದೆ. ಆಮೇಲೆ ATM ಕಾರ್ಡು ನಮಗೆ ATM ಬೇರೆಯವ್ರ ಹತ್ರ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಈಗ ಕಳಿಸಿದ್ರೆ 1 ತಿಂಗಳಾಗೋದು ಬರಲಿಕ್ಕೆ. ಅದು ಬೇಡ ಅಂಥೇಳಿ ಇನ್ಸ್ಟೆಂಟ್ ATM ಕಾರ್ಡು ನಾವೇ ಪ್ರಿಂಟ್ ಮಾಡಿಕೊಡ್ತೀವಿ. ಇವತ್ತು ಅಕೌಂಟ್ ಓಪನ್ ಮಾಡಿ ನಾಳೆ ವಾಪಸ್ ಕೊಡ್ತೀವಿ. ಡ್ರಾಯಲ್ ಮಾಡಿ ಅಂದರೆ KCC ಲೋನ್ ಕೊಟ್ಟ ಮೇಲೆ ಅವರು ಇನ್ ಟೈಮ್ನಾಗ ಅಕೌಂಟ್ಗಳಿಗೆ ಆಗ್ತಿದ್ದಿಲ್ಲ. ಕೆಲವು ಸೆಕ್ರೆಟ್ರಿಗಳು ದುರುಪಯೋಗ ಮಾಡಿ ಕೇಳೋರು. ನಾವು 1 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದರೆ ಅವರು 50,000 ಹಾಕೋದು, ಈ ಥರ ಮಾಡ್ತಿದ್ರು. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಬೇಕಂತೇಳಿ
ನಮ್ಮದು ಸಾಫ್ಟ್ ಬಿ ಅಂತೇಳಿ CBS ವೆಂಡರ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಾವು ಆನ್ಲೈನ್ ಡ್ರಾಯಲ್ ಮಾಡಿ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಆನ್ಲೈನ್ ಡ್ರಾಯಲ್ KCC ಡ್ರಾಯಲ್ ಮಾಡಿದ್ದು ನಮ್ಮ ಬಳ್ಳಾರಿ DCC ಬ್ಯಾಂಕ್ ಹೇಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಏನು ಇಲ್ಲಿ ರೈತರು ಏನು ಹಣ ಕಟ್ಟಿರ್ತಾರೆ ಆನ್ಲೈನಲ್ಲೇ ನಾವು ಅಕೌಂಟು ಎಲ್ಲ ಶಾಂಕ್ಷನ್ ಮಾಡ್ಕೊತೀವಿ. ಶಾಂಕ್ಷನ್ ಮಾಡ್ಕೊಂಡ ತಕ್ಷಣ ಅಲ್ಲಿ MD ಅವರು ಓಕೆ ಅಂತ ಸಬ್ಮಿಟ್ ಒಡ್ತೀರ, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಎಲ್ಲ ರೈತರ ಅಕೌಂಟ್ನಲ್ಲಿ ಹೋಗುತ್ತೆ. ಆಮೇಲೆ ಅವ್ರಿಗೆ SMS ಅಲರ್ಟು ಮಾಡಿದ್ವಿ ನಾವು. SMS ಮುಖಾಂತರ ನಿಮಗಿಷ್ಟು ಅಮೌಂಟ್ ಶಾಂಕ್ಷನ್ ಆಗಿದೆ KCC ಲೋನ್ನಲ್ಲಿ ಅಂತಂತೇಳಿ ಅವರೆಲ್ಲರಿಗೂ ATM ಕಾರ್ಡ್ ಕೊಟ್ಟಿದ್ದೀವಿ. ಈ ಪಾರದರ್ಶಕವಾದ ಆಡಳಿತ ತರಬೇಕನ್ನೋ ಉದ್ದೇಶದಿಂದ ನಾವು ಇದೆಲ್ಲ ಇನ್ನೂ ಮುಂದುವರೆದು ಈಗಲೇ ನಾವು ನಮ್ಮದೇ ಆದಂಥ ಒಂದು C-ಎಡ್ನವ್ರ ಜೊತೆಗಿದ್ವಿ. ಅದು ಬಿಟ್ಟುಬಿಟ್ಟು ಬೇರೆ ಒಂದು ಇದರಲ್ಲಿ ಮಾಡಿಬಿಟ್ಟು ಟ್ಯಾಬ್ ಅಕೌಂಟ್ ಓಪನ್ ಮಾಡ್ಬೇಕಂತೇಳಿ ಈಗೆಲ್ಲ ಪ್ರೋಸೆಸ್ ನಡೀತಿದೆ. ನಮಸ್ಕಾರ, ವಿಜಯವಾಣಿ ಕರ್ನಾಟಕ ಪೇಪರ್ನವ್ರಿಗೆ ಧನ್ಯವಾದಗಳು. ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಅಜ್ಜವ್ರ ಆಶೀರ್ವಾದದಿಂದನೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ನಮ್ಮ ಯಜಮಾನರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ತುಂಬ ಕಷ್ಟ ಜೀವಿ ಅವರು, ಕುಟುಂಬದವರು ಅವ್ರಿಗೆ ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಎಂಥ ಸಂದರ್ಭ ಬಂದರೂ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವ್ರ ಹೊಟ್ಟೆಲಿ ಹುಟ್ಟಿರೋದೇ ನಮ್ಮ ದೊಡ್ಡ ಗುಣ ಸರ್ ನಮ್ಮದು. ಆಮೇಲೆ ಎಷ್ಟೊತ್ತಿನಲ್ಲಿ ಯಾರೇ ಬರಲಿ, ಕಷ್ಟ ಅಂತ ಸುಖ ಅಂತ ಬರಲಿ, ಯಾವಾಗಲೂ ಜೊತೆಯಾಗಿರ್ತಾರೆ ಸರ್. ನೀವು ಸರ್ವತ್ನಲ್ಲಿ ಫೋನ್ ಮಾಡಿದ್ರು, ಅನ್ನೋನ್ ನಂಬರ್ ಇದ್ರೂ ನಾವು ಜೊತೆಗಿದ್ದು ನೋಡ್ತಿದ್ದೀವಿ. ಎಷ್ಟೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲರೂ ಹಂಚ್ಕೊತಾರೆ ಸರ್. ಆಮೇಲೆ ಎಷ್ಟೇ ಯಾರೇ ಬಡವರೇ ಬರಲಿ, ಬ್ಯಾಂಕಿಂದ ಅಂತಲ್ಲ, ಯಾರೇ ಇದು ದೇವಸ್ಥಾನದಾಗಲಿ ಪ್ರತಿಯೊಂದಕ್ಕೂ ಧನ ಸಹಾಯ ಮಾಡ್ತಾರೆ. ಆಮೇಲೆ ಎಷ್ಟೇ ಇದು ಅವ್ರಿಗೆ ಏನೇ ಕಷ್ಟ ಇತ್ತಂದ್ರೂ ಆಮೇಲೆ ಬ್ಯಾಂಕಿನಲ್ಲಿ ಲೋನ್ ಕೊಡ್ಸೋದಾಗಲಿ ಎಲ್ಲ ಮಾಡ್ತಿದ್ದಾರೆ ಸರ್. ಹೆಲ್ಪಿಂಗ್ ನೇಚರ್ ಸರ್, ಅಂದರೆ ಯಾರು ಕಷ್ಟ ಬಡವರು ಬಂದ್ರೂ ಆ ಹೆಲ್ಪಿಂಗ್ ನೇಚರ್ ನೋಡ್ಕೊಂಡು ನಾವು ಅದೇ ದಾರಿಯಲ್ಲಿ ನಡೀತಿದ್ದೀವಿ. ತುಂಬ ಖುಷಿ ಆಗುತ್ತೆ ಎಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ ಅಂತ ನಾವು ದಿನ ನೋಡ್ತೀವಿ ಎದುರುಗಡೆ ಇದ್ದು. ನೀವು ಬರೀ ಕೇಳಿ ತಿಳ್ಕೊತೀರ, ಬಟ್ ನಾವು ಕಣ್ಣಾರೆ ನೋಡ್ತೀವಿ. ಅದೊಂದು ನಮಗೆ ಭಾಗ್ಯ. ತಂದೆ ಜೀವನದಲ್ಲಿ ಮೊದಲನೇ ನಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ತೋರಿಸೋದು ಬರೀ ಮೌನದಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಅವ್ರು ನಡ್ಕೊಳೋ ರೀತಿನೇ, ಅವ್ರ ಪ್ರೀತಿಯನ್ನು ಅದು ಕೊಡ್ಸೋದು ಬೇಡ, ಎಲ್ಲನ ಕರ್ಕೊಂಡು ಹೋಗೋದು ಬೇಡ, ಅವ್ರು ತೋರಿಸೋ ಮೌನದಲ್ಲೇ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಅವ್ರ ತ್ಯಾಗ, ಶಿಸ್ತು, ಮಾರ್ಗದರ್ಶನವೇ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತದೆ ಅಂತ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಖುಷಿಯಾಗುತ್ತೆ ಸರ್ ಅವ್ರು ಹೊಟ್ಟೆಲಿ ಹುಟ್ಟಿರೋದಕ್ಕೆ. ಅದು ನಮಗೆ ಎಲ್ಲೋದ್ರೂ ರೆಸ್ಪೆಕ್ಟ್ ಸಿಗುತ್ತಲ್ಲ, ಆ ಥರ ತಿಪ್ಪೇಸ್ವಾಮಿಯವ್ರ ಮಗ, ನೀವು ತಿಪ್ಪೇಸ್ವಾಮಿಯವ್ರ ಮಗ, ಅದೊಂದು ಹೆಮ್ಮೆ ಆಗುತ್ತೆ ನಮಗೆ ಅಂತ ಹೇಳೋಕ್ಕೆ ಇಷ್ಟ. ಸರ್ ನಮಸ್ತೆ, ನನ್ನ ಹೆಸರು ಕೊಟ್ರೇಶ್ ಅಂತೇಳಿ, ತಿಪ್ಪೇಸ್ವಾಮಿಯವ್ರ ಅಳಿಯ ಸರ್ ನಾನು. ಸರ್ ನಾನು ಚಿಕ್ಕನಿದ್ದಾಗಿಂದ ಆಲ್ಮೋಸ್ಟ್ ಒಂದು 4 ವರ್ಷದಿಂದನೂ ಅವ್ರ ಜೊತೆನೇ ಬೆಳೆದಿರೋದು ಸರ್. ನಾನು ಚಿಕ್ಕನಿದ್ದಾಗಿಂದ ಜ್ಞಾಪಕ ಇರೋದ್ರಿಂದ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ 2 ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಸ್ವಾಭಿಮಾನಿ, ಎರಡನೇದು ಸಂಸ್ಕಾರ ಸರ್. ಅವರಿಂದ ನಾವು ಕಲಿಬೇಕಿರೋದು. ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ದಾರೆ ಸರ್. ಆ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರ್ ಆಗಿದ್ದಾಗ ಏನೋ ಒಂದು ಸಣ್ಣ ಡಿಪಾರ್ಟ್ಮೆಂಟ್ ಅಂದಮೇಲೆ ಇಶ್ಯೂಗಳು ಏನಾದ್ರು ಇರ್ತಾವಲ್ಲ, ಹಂಗೇನೋ ಬಂದಾಗ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಂಥ ಗೌರ್ಮೆಂಟ್ ನೌಕರಿನೇ ಅವ್ರು ಬೇಡ ಅಂತೇಳಿ ಬಿಟ್ಟು ಬಂದು ಇಲ್ಲಿ ಬಂದು ಅವ್ರ ಸ್ವಂತ ಪರಿಶ್ರಮದ ಮೇಲೆ ನಿಂತು ಇದೆಲ್ಲ ಮಾಡಿರೋದು ಸರ್. ಇದರಿಂದನೂ ರೈತರ ಕಷ್ಟ ಎಲ್ಲ ನೋಡಿ ಬಂದರು. ಇವಾಗ ರೈತರ ಕಷ್ಟ ಎಲ್ಲ ನೋಡಿ ಹಿಂಗೆ ಆದರೆ ಆಗಲ್ಲ, ಇದಕ್ಕೆ ಏನಾದ್ರು ಒಂದು ಶಾಶ್ವತ ಪರಿಹಾರ ಮಾಡಬೇಕಂತೇಳಿ MLA ಇದ್ರು ಸರ್, NY ಗೋಪಾಲಕೃಷ್ಣ ಸರ್. ಅವ್ರ ಜೊತೆಗೆ ಇವರು ಎಲ್ಲೋ ತೋರಿಸ್ಕೊಂಡಿಲ್ಲ ಸರ್. ಅವ್ರ ಜೊತೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಇಲ್ಲಿ ಕೆರೆ ನೀರು ತರೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಸರ್. ಪ್ರತಿಯೊಂದು ಸ್ಟೆಪ್ ಟು ಸ್ಟೆಪ್ಪಲ್ಲಿ ಇವರೇ ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ದಾರೆ. ಬಟ್ ಅದನ್ನೆಲ್ಲೂ ಹೊರಗೆ ಹೋಗಿಲ್ಲ, ತೋರಿಸ್ಕೊಂಡಿಲ್ಲ ಸರ್ ಅವರು. ಆ ಸ್ವಾಭಿಮಾನ, ನಾನು ಏನಾದರೂ ಮಾಡಬೇಕನ್ನೋ ಒಂದು ಇಚ್ಛೆಯಿಂದನೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ದಾರೆ ಸರ್. ಈಗ ಹಂಗೆ ಕೆರೆಗೆ ನೀರು ಬಂದರೆ ನಮ್ಮ ರೈತರೆಲ್ಲ ಸ್ವಾಭಿಮಾನದಿಂದ ಬದುಕ್ತಾರೆ ಸರ್, ಅಲ್ಲಿ ಇಲ್ಲಿ ಹೋಗಲ್ಲ. ಆ ಉದ್ದೇಶದಿಂದ ಇದು ಮಾಡಿದ್ದಾರೆ ಸರ್. ನಮಸ್ತೆ, ನಮ್ಮ ಹೆಸರು ನಾಗರಾಜ್ ಅಂತೇಳಿ. ತುಂಬ ಖುಷಿ ಅನಿಸುತ್ತೆ ಸರ್ ಅವರು ನಮ್ಮ ಅವರಾಗಿರೋದಕ್ಕೆ. ನಾವು ಅವ್ರನ್ನ ಚಿಕ್ಕಂದಿಂದನೂ ನೋಡ್ಕೊತ ಬಂದಿದ್ದೀವಿ ಸರ್. ಅವರು ರೈತರಿಗೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಸಹಕಾರಿ ಸಂಘದಲ್ಲಿ ಭಾಳ ಚೆನ್ನಾಗಿ ಭಾಳ ಇನ್ವಾಲ್ವ್ಮೆಂಟಾಗಿ ವರ್ಕ್ ಮಾಡ್ತಿದ್ದಾರೆ. ಅವರಿಗೆ ಕೆಲಸ ಮಾಡೋದಕ್ಕೆ ಈ ಥರ ಏನು ಅವಾರ್ಡ್ಗಳು ಬಂದಿರತಕ್ಕಂಥದ್ದು ಭಾಳ ನಮಗೆ ಖುಷಿ ವಿಚಾರ ಅನಿಸ್ತದೆ. ನಮಸ್ತೆ ಸರ್, ನನ್ನ ಹೆಸರು ರೋಹನ್ ಕುಮಾರ್ ಅಂತ. ನಮ್ಮ ಚಿಕ್ಕಪ್ಪನೇ ನಮಗೆಲ್ಲ ಮಾರ್ಗದರ್ಶನ ಸರ್. ನಮ್ಮ ಸುಖ ದುಃಖಗಳಲ್ಲೆಲ್ಲ ಅವರೇ ಸರ್, ನಮಗೆ ಅವರೇ ಎಲ್ಲ ತೋರಿಸ್ಕೊಂಡಿರೋದು. ನನಗೂ ಅಗ್ರಿಕಲ್ಚರ್ ಬಗ್ಗೆ ಅವರು ಈ ಥರ ಮಾಡಿ ಅಂತಲೂ ನನಗೆ ಪಪ್ಪಾಯಿ, ದಾಳಿಂಬೆ ಮತ್ತು ಕರ್ಬೂಜ ಎಲ್ಲ ಬೆಳೆದ್ಬಿಟ್ಟು ಅದನ್ನ ಎಕ್ಸ್ಪೋರ್ಟ್ ಮಾಡೋದು ಅವರೇ ಎಲ್ಲ ತೋರಿಸ್ಕೊಟ್ರು ಸರ್. ಹಿಂಗೆ ಹೋದ್ರೆ ಮಾರ್ಗದರ್ಶನ, ಇಲ್ಲಿ ಹೋಗಿ ಇಲ್ಲಿ ಬಾಂಬೆಯಲ್ಲಿ ಹೋದರೆ ಹಿಂಗೆ ಮಾರ್ಕೆಟಿಂಗ್ ಸಿಗುತ್ತೆ. ಅವರಂದರೆ ಧೈರ್ಯ ಸರ್. ಆ ಕೆಲಸ ಆಗಲ್ಲ ಅಂದರೆ ಅದು ಮಾಡಲೇಬೇಕು ಸರ್. ಅವ್ರು ಏನಿದ್ರೂ ಅದು ಮಾಡ್ಕೊಂಬರ್ರಿ ಅಂತಲೇ ಹೇಳೋದು. ಅದು ನಿಮ್ಗೆ ಎಷ್ಟು ಕಷ್ಟ ಆಗುತ್ತೋ ಅದು ನೀವು ಮಾಡ್ಕೊಂಬರ್ಬೇಕು. ಕಷ್ಟ ಆದಂಗೆಲ್ಲ ನೀವು ಬೆಳಿತೀರ ಅಂತ ಇದು ಮಾಡಿದ್ರು ಸರ್. ನನ್ನ ಹೆಸರು ನಂದಿನಿ ಅಂತ. ತಿಪ್ಪೇಶ್ ಅಂಕಲ್ ನಮ್ಮ ಚಿಕ್ಕಪ್ಪ. ಸೊ ನಾವು ಚಿಕ್ಕಪ್ಪನ ಬಗ್ಗೆ ಹೇಳಬೇಕಂದ್ರೆ ಒಂಥರ ಅನ್ಕಂಡೀಷ್ನಲ್ ಲವ್ ಅವ್ರದ್ದು, ಏನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಸೊ ಅದು ಆ್ಯಕ್ಚುಲಿ ಟ್ರೂ ಲವ್ ಅನಿಸುತ್ತೆ. ಸೊ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಆ ವೆಲ್ ವಿಷರು ಎಲ್ಲರಿಗೂ
ಆಮೇಲೆ ಮಕ್ಕಳಂದರೆ ತುಂಬ ಪ್ರೀತಿ ಅಂಕಲ್ಗೆ. ನನ್ನ ಮಗ ಇವನು ಭಾಳ ಇಷ್ಟಪಡ್ತಾರೆ, ಮಗಳು ಮಾನ್ಯ ಅಂತ. ಆ್ಯಕ್ಚುಲಿ ಅವರು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ. ಎಲ್ಲದರಲ್ಲೂ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂಕಲ್ಗೆ. ಆಮೇಲೆ ಅವ್ರ ಸಪೋರ್ಟ್ ನಮ್ಮ ಫ್ಯಾಮಿಲಿಗೆ, ಎಲ್ಲರ ಫ್ಯಾಮಿಲಿಗೆ ಇದೆ. ಸೊ ಹಂಗಾಗಿ ಪರಸ್ಪರ ಹೊಂದಾಣಿಕೆ ಇರೋದ್ರಿಂದ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಥರದ್ರಲ್ಲಿ ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಿದೆ. ವಿ ಆರ್ ವೆರಿ ಹ್ಯಾಪಿ ಟು ಸಿ ಅವರ್ ಅಂಕಲ್ ಇನ್ ದಿಸ್ ಪೊಸಿಷನ್. ಆಲ್ ದ ಬೆಸ್ಟ್ ದೀಪು ಮ್ಯಾಮ್. ನಮಸ್ತೆ ಸರ್, ನನ್ನ ಹೆಸರು ಶ್ವೇತಾ ರೋಹನ್ ಕುಮಾರ್. ಸೊ ನಾನು ಮದುವೆಯಾಗಿ ಈಗ ಹೊಸದಾಗಿ ಈ ಮನೆಗೆ ಬಂದು 8 ತಿಂಗಳಾಯಿತು. ನನಗೆ ನಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಇದೆ. ಅವರು ತುಂಬ ಕಷ್ಟ ಜೀವಿಗಳಂತ ಹೇಳ್ತೀನಿ. ಏನೇ ಕೆಲಸ ಕಾರ್ಯ ಮಾಡಲಿ ತುಂಬ ನಿಷ್ಠಾವಂತರು, ಪ್ರಾಮಾಣಿಕರು. ಜನರು ಅಂತ ಬಂದರೆ ಸೇವೆ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು ನಾವು. ಇನ್ನೂ ಹಲವಾರು ಪ್ರಶಸ್ತಿಗಳು ನಮ್ಮ ಮಾವರಿಗೆ ಬರಲಿ ಅಂತ ನಮ್ಮ ಮನೆಯವರು ಎಲ್ಲರೂ ಸಹ ಅವರಿಗೆ ಆಶಿಸ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ನಾಗವೇಣಿ ಅಂತ. ಅವರು ತಿಪ್ಪೇಸ್ವಾಮಿ ಅವರು ನಮ್ಮ ಮೈದ್ನ. ಅವ್ರು ಇಲ್ಲದೆ ನಾವಿಲ್ರಿ, ಎಲ್ಲದಕ್ಕೂ ಅವರೇ ನಮಗೆ. ಅವರಿಂದನೇ ನಾವು ಇಷ್ಟೆಲ್ಲ ಬೆಳೆದಿದ್ದೀವಿ. ಇನ್ನು ಮುಂದೆ ಅವರು ಇನ್ನೂ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಇವರ ಸೇವೆಗೆ 2024ರಲ್ಲಿ ರಾಜ್ಯ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2025ರಲ್ಲಿ ನಬಾರ್ಡ್ ಬೆಸ್ಟ್ ಸಹಕಾರ ಬ್ಯಾಂಕ್ ಗೌರವ, ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿ ಸಂದಿವೆ. ಸಹಕಾರ ರತ್ನ ಪ್ರಶಸ್ತಿ ಬಂದಾಗ ನಾನು ನಿಜವಾಗೂ ಅಪ್ಲೈ ಸಹ ಮಾಡಿರಲಿಲ್ಲ. ನಮ್ಮ ಸಹಕಾರ ಮಂತ್ರಿಗಳಂತ ರಾಜಣ್ಣವರು ನನಗೆ ಗುರ್ಸ್ಬಿಟ್ಟು ನನ್ನ ಹೆಸರು ಬರೆದಾರೆ, ಅವ್ನು ತಿಪ್ಪೇಸ್ವಾಮಿ ಹೆಸರು ಬರೀರಿ ಅಂತಂತೇಳಿ. ಯಾಕಂದ್ರೆ ನನಗೆ ಭಾಳ ಖುಷಿ ಆಯಿತು. ನಾವು ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳ್ಬೇಕಂದ್ರೆ, ನಾವು ಯಾವತ್ತೂ ಪ್ರಶಸ್ತಿಗೋಸ್ಕರ ಕೆಲಸ ಮಾಡಬಾರ್ದು. ನಾವು ಸುಮ್ಮನೆ ನಿರಂತರವಾಗಿ ನಮ್ಮ ಸೇವೆ ಮಾಡ್ಕೊತಿದ್ರೆ ಪ್ರಶಸ್ತಿಗಳು ತಾವಾಗಿ ಹುಡ್ಕೊಂಡು ಬರ್ತಾವೆ ಅನ್ನೋದಕ್ಕೆ ನಿಮ್ಮ ಈ ವಿಜಯರತ್ನ ಪ್ರಶಸ್ತಿ ಒಂದಂತ ನಾನು ಭಾವಿಸ್ತೀನಿ. ಇದೀಗ ತಿಪ್ಪೇಸ್ವಾಮಿ ಅವರ ಸಾಧನೆಯನ್ನ ಗುರುತಿಸಿ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಗುತ್ತಿದೆ.